ಮಧ್ಯಪ್ರಾಚ್ಯ ಸಂಘರ್ಷದ ಪರಿಣಾಮವಾಗಿ ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಏರುತ್ತಿದ್ದು, ಭಾರತದಲ್ಲೂ ತೈಲ ಅಭಾವ ಸೃಷ್ಟಿಯಾಗಿರುವ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಗೆ ಮಡಿಕೇರಿ ಕ್ಷೇತ್ರದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಸ್ಪಂದಿಸಿದ್ದು, ತನ್ನ ಪತ್ನಿಯೊಂದಿಗೆ ಬೆಂಗಳೂರು ಪ್ರಯಾಣಕ್ಕಾಗಿ ಕೆಎಸ್ಆರ್ಟಿಸಿ ಬಸ್ ಏರುವ ಮೂಲಕ ಗಮನ ಸೆಳೆದಿದ್ದಾರೆ. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅಪ್ಪಚ್ಚು ರಂಜನ್, ಯುದ್ಧದ ಸಂದರ್ಭದಲ್ಲಿ ಸಾರ್ವಜನಿಕರು ಧೃತಿಗೆಡದೆ ಇರುವ ಸಂಪನ್ಮೂಲಗಳನ್ನು ಅನಾವಶ್ಯಕ ಪೋಲು ಮಾಡದೆ ಸಮರ್ಪಕವಾಗಿ ಬಳಸಿಕೊಳ್ಳುವತ್ತ ಚಿಂತನೆ ಹರಿಸಬೇಕು. ಪ್ರತಿ ತಿಂಗಳು ನನ್ನ ವೈಯಕ್ತಿಕ ಬಳಕೆಗಾಗಿ 1,000 ಲೀಟರ್ ಪೆಟ್ರೋಲ್ ಡೀಸೆಲ್ ಅಗತ್ಯವಿದ್ದು, ಅದನ್ನು 500 ಲೀಟರ್ಗೆ ಇಳಿಸಲು ನಿರ್ಧರಿಸಿದ್ದೇನೆ. ದೂರ ಪ್ರಯಾಣದ ವೇಳೆ ಬಸ್ನಲ್ಲಿ ಸಂಚರಿಸಲು ತೀರ್ಮಾನಿಸಿರುವುದಾಗಿ ತಿಳಿಸಿದರು. ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಡೀಸೆಲು, ಪೆಟ್ರೋಲು, ಗ್ಯಾಸನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಅದರ ಪ್ರಯುಕ್ತ ನಾವು ಇವತ್ತು ಬಸ್ಸಿನಲ್ಲಿ ಟ್ರಾವೆಲ್ ಮಾಡಬೇಕಂತ ತೀರ್ಮಾನ ಮಾಡಿ ಬಸ್ಸನ್ನು ಬರ್ತಾ ಇದ್ದೀವಿ. ನನಗೆ ಸ್ವಂತ ಒಂದು ತಿಂಗಳಿಗೆ 1,000 ಲೀಟ್ರು ಡೀಸೆಲ್ ಪೆಟ್ರೋಲ್ ಖರ್ಚಾಗಿದೆ. ಅದನ್ನು ಕೂಡ ನಾನು 500 ಲೀಟ್ರಿಗೆ ಇಳಿಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀನಿ. ಹಾಗಾಗಿ ನಾನು ಇಡೀ ಕೊಡಗಿನ ಜನತೆಯಲ್ಲಿ ವಿನಂತಿ ಮಾಡ್ತೇನೆ, ಕೊಡಗಿನ ಜನ ಸಾಧಾರಣ ರಾಷ್ಟ್ರಭಕ್ತರು, ರಾಷ್ಟ್ರಾಭಿಮಾನಿಗಳು. ರಾಷ್ಟ್ರಕ್ಕೆ ಅಂತ ಹೇಳಿದಾಗ ತೊಂದರೆ ಬಂದಾಗ ಯಾವ ರೀತಿಯಲ್ಲಿ ಕೂಡ ಅವರು ರಾಷ್ಟ್ರಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತು ನಾನು ವಿನಂತಿಯನ್ನು ಮಾಡ್ತೇನೆ, ಎಲ್ಲರೂ ಕೂಡ ಡೀಸೆಲು, ಪೆಟ್ರೋಲ್, ಗ್ಯಾಸನ್ನು ಉಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇವತ್ತು ತಮಗೆ ಗೊತ್ತಿದ್ದಾಗ ಇಡೀ ಪ್ರಪಂಚದಲ್ಲಿ ಕೂಡ ವಾರ್ ನಡೆಯೋದ್ರಿಂದ ಈ ಡೀಸೆಲ್, ಪೆಟ್ರೋಲ್ಗೆ ಕೊರತೆ ಆಗಿದೆ. ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಮಾಡದಿದ್ದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 18 ಗಂಟೆ ಕೆಲಸವನ್ನು ಮಾಡ್ತಾರೆ, ಇನ್ನೂ 2 ಗಂಟೆ ಜಾಸ್ತಿ 20 ಗಂಟೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಸಿಗೋದಿಲ್ಲ ಪೆಟ್ರೋಲ್, ಡೀಸೆಲ್. ಹಾಗಾಗಿ ಪೆಟ್ರೋಲ್, ಡೀಸೆಲ್ನ ಉಳಿತಾಯ ಮಾಡುವಂಥ ಕೆಲಸವನ್ನು ನಾವು ಮಾಡಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಬೆಂಗಳೂರಿಗೆ, ನಾನು ನನ್ನ ಶ್ರೀಮತಿಯವರು ಎಲ್ಲರೂ ಸೇರಿ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಕೂಡ ಪ್ರತಿ ವಾರ ನಾನು ಬೆಂಗಳೂರು ಹೋಗ್ತೀನಿ, ಬಸ್ಸಲ್ಲೇ ಹೋಗೋಕ್ಕೆ ತೀರ್ಮಾನ ಮಾಡ್ತೀನಿ. ಈ ಸಂದರ್ಭ ಬಿಜೆಪಿ ಮುಖಂಡರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.